ಚೆಂಡು ಪಿಚ್ ಆಗೋ ಮೊದಲೇ ಹೊಡೆಯೋ ಸ್ಟೈಲ್ ಚಂದ. ಲೆಗ್ ಬ್ರೇಕ್ ಗೂಗ್ಲಿ ಆಗ್ಲಿ, ಮಿಡ್ ಆನ್ ಸ್ಮ್ಯಾಶ್ ಆಗ್ಲಿ, ಮೊಣಕಾಲೂರಿ ಈಕೆ ಬ್ಯಾಟ್ ಬೀಸೋ ರೀತಿ ಇದೆಯಲ್ಲ, ಫ್ಯಾನ್ಸ್ಗಂತೂ ಹಬ್ಬ. ಈಕೆ ಸಿಡಿಸಿದ್ದ ಸಿಕ್ಸ್ಗೆ ಎಲ್ಲರೂ ಬೆರಗಾಗಿದ್ದು ಮಾತ್ರವಲ್ಲ, ಲ್ಯಾಬ್ಗೆ ಕಳಿಸಿ ಡ್ರಗ್ಸ್ ಪರೀಕ್ಷೆ ಮಾಡಿಸಿದ್ರು. ಬ್ಯಾಟ್ನ ಕೂಡ ಪರೀಕ್ಷೆಗೆ ಒಳಪಡಿಸಿದ್ರು. ಎಲ್ಲಾ ಪರೀಕ್ಷೆಗಳನ್ನ ಧೈರ್ಯವಾಗಿ ಫೇಸ್ ಮಾಡಿದಾಕೆ ಈಗ ಕ್ರಿಕೆಟ್ ಲೋಕದ ಸ್ಟಾರ್. ಮಹಿಳಾ ಕ್ರಿಕೆಟ್ನಲ್ಲಿ ಈಕೆಯದ್ದೇ ಒಂದು ಮೇಲುಗೈ. ಈಕೆಗೆ ಸ್ಟಾರ್ ಕ್ರಿಕೆಟರ್ ಒಬ್ರು ಸ್ಫೂರ್ತಿ. ಟೀಮ್ ಇಂಡಿಯಾದ ಸಾರಥಿಯಾದ ಈ ಸ್ಟಾರ್ ಇದೀಗ WPLನಲ್ಲೂ ಸ್ಟಾರ್. ತಂಡದ ಗೆಲುವಿಗಾಗಿ ಪ್ರತಿ ಹಂತದಲ್ಲೂ ಶ್ರಮ ಪಡೋ ಈ ಚಿಗರೆ ಮರಿ ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್. ಈಕೆಯ ಕ್ರಿಕೆಟ್ ಜರ್ನಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. WPLನಲ್ಲಿ RCB ಫ್ಯಾನ್ಸ್ ಆರ್ಭಟಕ್ಕೆ ಸ್ಟೇಡಿಯಂನಲ್ಲಿ ಕೌರ್ ಕಿವಿ ಮುಚ್ಚಿಕೊಂಡಿದ್ರು. ಆದರೆ ಅದೇ ದಿನ ಕೌರ್ ತಮ್ಮ ಅಬ್ಬರದ ಬ್ಯಾಟಿಂಗ್ ಮೂಲಕ RCB ತಂಡವನ್ನೇ ಸೋಲಿಸಿದ್ರು. ಭಾರತ ತಂಡದ ಯಶಸ್ವಿ ನಾಯಕಿ ಹರ್ಮನ್ ಲೈಫ್ ಜರ್ನಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹರ್ಮನ್ ಬದುಕು ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ನೀಡುವಂತಿದೆ. ಹರ್ಮನ್ ಮಾರ್ಚ್ 8, 1989ರಲ್ಲಿ ಪಂಜಾಬಿನ ಮೊಗಾದಲ್ಲಿ ಹರ್ಮಂದರ್ ಸಿಂಗ್ ಬುಲ್ಲಾ ಹಾಗೂ ಸತ್ವಿಂದರ್ ಕೌರ್ ದಂಪತಿಯ ಪುತ್ರಿಯಾಗಿ ಹುಟ್ಟಿದ್ರು. ತಂದೆ ಹರ್ಮನ್ ಹುಟ್ಟೋದಕ್ಕಿಂತ ಮುನ್ನ ಗಂಡು ಮಗು ಜನಿಸುತ್ತೆ ಅಂತ ಅಂದ್ಕೊಂಡಿದ್ರು. ಹೀಗಾಗಿ ಆಕೆ ಹುಟ್ಟಿದ ದಿನದಂದು ಗಂಡು ಮಗುವಿನ ಡ್ರೆಸ್ ಅನ್ನ ತಂದಿದ್ರಂತೆ ಅವರಪ್ಪ. ಹಾಗಂತ ಹೆಣ್ಣು ಮಗು ಹುಟ್ಟಿದಕ್ಕೆ ಬೇಸರ ಮಾಡಿಕೊಳ್ಳದೆ ಆಕೆಯನ್ನ ಧೈರ್ಯವಂತೆಯಾಗಿ ಬೆಳೆಸಿದ್ರು. ಅದರಿಂದಾಗಿಯೇ ಪುರುಷರಂತೆ ಪವರ್ಫುಲ್ ಬ್ಯಾಟಿಂಗ್ ಅನ್ನ ಹೆಣ್ಮಕ್ಳು ಮಾಡ್ಬೋದು ಅನ್ನೋದನ್ನ ಕೌರ್ ತೋರಿಸಿಕೊಟ್ಟಿದ್ದಾರೆ. ಅಂದ್ಹಾಗೆ ಕೌರ್ಗೆ ಕ್ರಿಕೆಟ್ ಮೇಲೆ ಕ್ರೇಜ್ ಹುಟ್ಟಿಕೊಂಡಿದ್ದಕ್ಕೂ ಒಂದು ರೀಸನ್ ಇದೆ. ಹರ್ಮನ್ ಪ್ರೀತ್ ತಂದೆ ಕ್ರೀಡಾಪಟು. ಅವರು ವಾಲಿಬಾಲ್ ಮತ್ತು ಬಾಸ್ಕೆಟ್ ಬಾಲ್ ಆಟಗಾರ, ಹವ್ಯಾಸಿ ಕ್ರಿಕೆಟರ್ ಕೂಡ ಆಗಿದ್ರು. ಆಗಾಗ ಕ್ಲಬ್ ಮಟ್ಟದ ಟೂರ್ನಿಗಳಲ್ಲಿ ಕೌರ್ ತಂದೆ ಆಟ ಆಡ್ತಿದ್ರು. ಆದ್ರೆ ಹರ್ಮಂದರ್ ಅವರು ತಮ್ಮ ಮಗಳನ್ನ ಅಥ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಮಗಳಿಗೆ ಕ್ರಿಕೆಟ್ ಮೇಲೆ ಒಲವು ಮೂಡಿತ್ತು. ವೀರೇಂದ್ರ ಸೆಹ್ವಾಗ್ ಆಟವನ್ನ ನೋಡಿ ಬೆಳೆದ ಕೌರ್ ಅವರ ದೊಡ್ಡ ಅಭಿಮಾನಿಯಾಗಿದ್ರು. ಮಗಳಿಗೆ ಕ್ರಿಕೆಟ್ ಮೇಲಿರುವ ಆಸಕ್ತಿಯನ್ನ ಕಂಡ ತಂದೆ ಆಕೆಯನ್ನ ಮನೆಯಿಂದ 30 ಕಿಲೋಮೀಟರ್ ದೂರದಲ್ಲಿದ್ದ ಜಿಯಾನ್ ಜ್ಯೋತಿ ಸ್ಕೂಲ್ನ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು. ಅಲ್ಲಿ ಕೋಚ್ ಕಮಲ್ದೀಪ್ ಸಿಂಗ್ ಸೋಧಿ ಅವರು ಹರ್ಮನ್ ಪ್ರೀತ್ಗೆ ಕ್ರಿಕೆಟ್ ತರಬೇತಿ ನೀಡಲು ಶುರು ಮಾಡಿದ್ರು. ಕೋಚ್ ಹೇಳಿಕೊಟ್ಟಂತೆ ಕೌರ್ ಎಲ್ಲಾ ಸ್ಕಿಲ್ಗಳನ್ನ ಕಲಿತುಕೊಂಡ್ರು. ಆದ್ರೆ ಕೌರ್ ಉತ್ತಮ ಆಟ ಆಡ್ತಿದ್ರು. ಆಕೆಗೆ ಅಷ್ಟೊಂದು ಅವಕಾಶ ಸಿಕ್ಕಿರ್ಲಿಲ್ಲ. ಹೀಗಾಗಿ ಪುರುಷರೊಂದಿಗೆ ಕೌರ್ ಕ್ರಿಕೆಟ್ ಆಡ್ತಾ ಇದ್ರು. ಕೆಲ ವರ್ಷದ ಬಳಿಕ ಹರ್ಮನ್ ಮೊಗಾದ ಜಿಲ್ಲಾ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆದ್ರು. ಇಲ್ಲಿಂದ ಹರ್ಮನ್ ಕ್ರಿಕೆಟ್ ಜರ್ನಿ ಶುರುವಾಯಿತು. 2007, 8 ಅಂಡರ್-19 ಏಕದಿನ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ನಿಂದ ಸಂಚಲನ ಸೃಷ್ಟಿಸಿದ್ರು. ಅವರ ಸಿಡಿಲ್ ಅಬ್ಬರದ ಆಟ ಆಯ್ಕೆ ಸಮಿತಿಯ ಗಮನ ಸೆಳೀತು. ಇದು ಆಕೆ ಅಂತಾರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಲು ಸಹಾಯ ಮಾಡಿತು. ಅದಾದ್ಮೇಲೆ ಹರ್ಮನ್ ಮುಂಬೈಗೆ ಸ್ಥಳಾಂತರ ಆಗುವ ತನಕ ಅಂದ್ರೆ 2014ರವರೆಗೆ ಭಾರತೀಯ ರೈಲ್ವೆಯಲ್ಲಿ ಕೆಲಸ ಮಾಡಿದ್ರು. ರೈಲ್ವೆಯಲ್ಲಿ ಕೆಲಸ ಸಿಗಲು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಸಹಾಯ ಮಾಡಿದ್ರಂತೆ. ಇನ್ನು ಹರ್ಮನ್ ಪ್ರೀತ್ ಕೌರ್ 2009ರಲ್ಲಿ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದ್ರು. ಆಸ್ಟ್ರೇಲಿಯಾದಲ್ಲಿ ನಡೆದ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ತನ್ನ ಮೊದಲ ಪಂದ್ಯವನ್ನ ಆಡಿದ್ರು. ಆದ್ರೆ ಕೌರ್ಗೆ ಆ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ಸಿಗಲಿಲ್ಲ. ಇನ್ನು ಇಂಗ್ಲೆಂಡ್ ವಿರುದ್ಧದ 2ನೇ ಪಂದ್ಯದಲ್ಲೂ ಅವರು ಪ್ರಭಾವ ಬೀರಲಿಲ್ಲ. 18 ಎಸೆತಗಳನ್ನ ಎದುರಿಸಿ ಕೇವಲ 8 ರನ್ ಕಲೆ ಹಾಕಿದ್ರು. ಆದ್ರೆ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮುಂದಿನ ಪಂದ್ಯದಲ್ಲಿ ತಮ್ಮ ನಿಜವಾದ ಸಾಮರ್ಥ್ಯವನ್ನ ತೋರಿಸಿದ್ರು. ಪಂದ್ಯದಲ್ಲಿ ಅವರ ಸ್ಟ್ರೆಂತ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಹರ್ಮನ್ ಪ್ರೀತ್ ಕೌರ್ ಆಸೀಸ್ ವಿರುದ್ಧ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದಿದ್ರು. ಆಗ ಭಾರತ ತಂಡ 47 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಿತ್ತು. ಭಾರತಕ್ಕೆ ಬಿಗ್ ಫಿನಿಶಿಂಗ್ ಅಗತ್ಯವಿದ್ದ ಸಮಯದಲ್ಲಿ ಸ್ಫೋಟಕ ಆಟವಾಡಿದ ಕೌರ್ 8 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 1 ಬಿಗ್ ಸಿಕ್ಸರ್ನೊಂದಿಗೆ ಅಜೇಯ 19 ರನ್ ಗಳಿಸಿದ್ರು. ಎಲ್ಲಿಸ್ ಪೆರಿ ಎಸೆದ 48ನೇ ಓವರ್ನ 5ನೇ ಬಾಲ್ ಫುಲ್ ಟಾಸ್ ಆಗಿತ್ತು. ಮಿಡ್ ವಿಕೆಟ್ ಮೇಲೆ ಸಿಕ್ಸರ್ ಬಾರಿಸಿದ ರಭಸಕ್ಕೆ ಚೆಂಡು ಸಿಡ್ನಿ ಓವಲ್ ಗ್ರೌಂಡ್ನ ಮೇಲ್ಛಾವಣಿಗೆ ಬಡಿದಿತ್ತು. ಮೈದಾನದಲ್ಲಿದ್ದ ಪ್ರೇಕ್ಷಕರು ಕೌರ್ ಬ್ಯಾಟಿಂಗ್ ಕೌಶಲ್ಯಕ್ಕೆ ಆಶ್ಚರ್ಯಚಕಿತರಾಗಿದ್ರು. ಮಹಿಳಾ ಕ್ರಿಕೆಟ್ನಲ್ಲಿ ಇದು ಅತಿ ದೊಡ್ಡ ಸಿಕ್ಸರ್ ಅಂತ ದಾಖಲಾಯಿತು. ಆದ್ರೆ ಕೌರ್ ಸಿಕ್ಸರ್ ಕಂಡ ಪಂದ್ಯದ ಅಧಿಕಾರಿಗಳಿಗೆ ಅನುಮಾನ ಮೂಡಿತ್ತು. 19 ವಯಸ್ಸಿನ ಹುಡುಗಿ ಇಂತಹ ದೊಡ್ಡ ಸಿಕ್ಸ್ ಹೊಡೆಯಲು ಹೇಗೆ ಸಾಧ್ಯ ಅಂತ ಶಂಕಿಸಿದ್ರು. ಒಬ್ಳು ಹುಡುಗಿ ಬಾಲನ್ನ ಇಷ್ಟು ಎತ್ತರ ಮತ್ತು ಇಷ್ಟು ದೂರಕ್ಕೆ ಹೊಡಿಬಹುದು ಅಂತ ಯಾರೂ ನಂಬಿರ್ಲಿಲ್ಲ.
ಆಕೆ ಎನರ್ಜಿ ಬೂಸ್ಟಿಂಗ್ ಡ್ರಗ್ಸ್ ತೆಗೆದುಕೊಂಡಿದ್ದಾರಾ ಅನ್ನೋ ಅನುಮಾನ ಕೂಡ ಕಾಡಲು ಶುರುವಾಯಿತು. ಈ ಅನುಮಾನದಿಂದ ಆಕೆಯನ್ನು ಡೋಪ್ ಪರೀಕ್ಷೆಗೆ ಒಳಪಡಿಸಿದ್ರು. ಇದರ ಜೊತೆಗೆ ಹರ್ಮನ್ ಪ್ರೀತ್ ಕೌರ್ ಅವರ ಬ್ಯಾಟ್ ಅನ್ನು ಕೂಡ ಮ್ಯಾಚ್ ರೆಫ್ರಿ ಪರೀಕ್ಷೆ ಮಾಡಿಸಿದ್ರು. ಆದ್ರೆ ಎಲ್ಲಾ ಆರೋಪಗಳಿಂದ ಹೊರಬಂದಿದ್ರು ಕೌರ್. ಕೌರ್ ಇದುವರೆಗೆ ತಮ್ಮ ವೃತ್ತಿ ಜೀವನದಲ್ಲಿ 135 ಏಕದಿನ ಪಂದ್ಯಗಳನ್ನು ಆಡಿದ್ದು 3648 ರನ್ ಗಳಿಸಿದ್ದಾರೆ. ಕನಿಷ್ಠ 100 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ ಮಹಿಳಾ ಬ್ಯಾಟರ್ಗಳಲ್ಲಿ ವಿಶ್ವದ 12ನೇ ಅತ್ಯುತ್ತಮ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಕಳೆದೊಂದು ದಶಕದಿಂದ ಎಲ್ಲ ಕ್ರಿಕೆಟ್ ಪ್ರಕಾರದಲ್ಲೂ ಭಾರತ ತಂಡಕ್ಕೆ ಆಧಾರ ಸ್ತಂಭವಾಗಿದ್ದಾರೆ. ಟೀಂ ಇಂಡಿಯಾದ ಜೊತೆಗೆ WPLನಲ್ಲಿ ಕೌರ್ ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿಯಾಗಿ ಟೀಮ್ನ ಮುನ್ನಡೆಸುತ್ತಲೇ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಇನ್ನಷ್ಟು ವರ್ಷ ತನ್ನ ಆಟದ ಮೂಲಕ ದೊಡ್ಡ ಸಾಧನೆ ಮಾಡಲಿ ಅನ್ನೋದೇ ಅಭಿಮಾನಿಗಳ ಹಾರೈಕೆ. ನಮಸ್ಕಾರ.